RCBಯ ಮಾಸ್ಟರ್ ಮೈಂಡ್ ರಜಿತ್ ಪಟೇದಾರ್ ಯಾರು? ಇವರು IPL ಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ ಅದನ್ನ ಹೇಳೋದಕ್ಕೂ ಕೂಡ ಬೇಜಾರಾಗುತ್ತೆ. ಅವತ್ತು ಯಾರಿಗೂ ಬೇಡದ ವ್ಯಕ್ತಿ ಇವತ್ತು RCB ಟೀಮ್ ನ ಕ್ಯಾಪ್ಟನ್. ಹಾಗೆ ಇವತ್ತು ಇಡೀ ಕ್ರಿಕೆಟ್ ಜಗತ್ತು ರಜಿತ್ ಪಟೇದಾರ್ ಬಗ್ಗೆ ಮಾತನಾಡ್ತಿದೆ. ಆದ್ರೆ ಈ ಯಶಸ್ಸಿನ ಹಿಂದೆ ಎಷ್ಟು ಕಷ್ಟ ಇತ್ತು ಅಂತ ಗೊತ್ತಾ? ಅದನ್ನ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಜತ್ ಪಟೇದಾರ್ ಅವರ ತಂದೆ ಹೆಸರು ಮನೋಹರ್ ಪಟೇದಾರ್. ಬಾಲ್ಯದಿಂದಲೂ ರಜತ್ ತುಂಬಾ ಶಾಂತ ಸ್ವಭಾವದವನು, ಹೆಚ್ಚು ಮಾತನಾಡುವುದಿಲ್ಲ, ತಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡ್ತಾ ಇದ್ರು. ರಣಜಿ ಟ್ರೋಫಿ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ ಎಲ್ಲೆಡೆ ಉತ್ತಮ ಪ್ರದರ್ಶನ ನೀಡ್ತಿದ್ರು. ಆದ್ರೆ ಅವರ ಹೆಸರು ಮಾತ್ರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರಲಿಲ್ಲ. ಮುಂಬೈ, ದೆಹಲಿ, ಬೆಂಗಳೂರು ಹೀಗೆ ದೊಡ್ಡ ಕ್ರಿಕೆಟ್ ವಲಯಗಳಲ್ಲಿ ಹೆಚ್ಚು ಗುರುತಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕಾಗಿ IPL ಗೆ ಬರೋದಕ್ಕೆ ಕೂಡ ಅವ್ರಿಗೆ ಸ್ವಲ್ಪ ಕಷ್ಟವಾಗಿತ್ತು. 2021ರಲ್ಲಿ RCB 20 ಲಕ್ಷ ರೂಪಾಯಿ ಕೊಟ್ಟು ಪಟೇದಾರ್ ಅವರನ್ನ ಖರೀದಿಸಿತು. ಆದ್ರೆ ಕೇವಲ 4 ಮ್ಯಾಚ್ಗಳಲ್ಲಿ ಅವಕಾಶ ಸಿಕ್ಕಿತ್ತು. ಒಟ್ಟು 70 ರನ್ ಮಾತ್ರ ಬಂದವು. ನಂತರ RCB ಟೀಮ್ ಅವರನ್ನ ಆಡ್ಸೋಕೆ ನಿರಾಕರಿಸಿತು. ಮುಂದಿನ ಹರಾಜಿನಲ್ಲಿ ಯಾವ ತಂಡವೂ ಕೂಡ ಅವರನ್ನ ಖರೀದಿಸಲಿಲ್ಲ. ಆಗ ಹಲವರು ಪಟೇದಾರ್ IPL ಕನಸು ಮುಗಿಯಿತು ಹೀಗಂತ ಮಾತನಾಡ್ತಾ ಇದ್ರು. ಆದ್ರೆ ಜೀವನದಲ್ಲಿ ಒಂದು ಫೋನ್ ಕರೆ ಎಲ್ಲವನ್ನು ಬದಲಿಸಿತು. RCB ತಂಡದಲ್ಲಿ ಒಬ್ಬ ಆಟಗಾರ ಲವನಿತ್ ಸಿಸೋಡಿಯಾ ಗಾಯಗೊಂಡ ಕಾರಣ ಬದಲಿ ಆಟಗಾರನಾಗಿ ಮತ್ತೆ ರಜತ್ ಪಟೇದಾರ್ ಅವರಿಗೆ ಚಾನ್ಸ್ ಸಿಕ್ತು. ಅವಕಾಶ ಸಿಕ್ಕಾಗ ಪಟೇದಾರ್ ಅದನ್ನ ಕೈ ಬಿಡಲಿಲ್ಲ. 2022 ಎಲಿಮಿನೇಟರ್ ಪಂದ್ಯದಲ್ಲಿ LSG ವಿರುದ್ಧ ಕೇವಲ 54 ಬಾಲ್ಗಳಲ್ಲಿ ಅಜಯ್ 112 ರನ್ ಸಿಡಿಸಿ ಎಲ್ಲರ ಗಮನ ಸೆಳೆದರು. ಆ ದಿನದಿಂದ RCB ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದರು. ಅದೇ ವರ್ಷ ಮುಂಬೈ ವಿರುದ್ಧ ರಣಜಿ ಟ್ರೋಫಿ ಫೈನಲ್ ನಲ್ಲಿ ಶತಕ ಬಾರಿಸಿ ಮಧ್ಯಪ್ರದೇಶಕ್ಕೆ ಮೊದಲ ರಣಜಿ ಟ್ರೋಫಿ ಗೆಲ್ಲಿಸಿಕೊಟ್ರು. ನಂತರ RCB ನಾಯಕತ್ವದ ಚರ್ಚೆಗಳು ಶುರುವಾದವು. ಪಾಪ್ ಡುಪ್ಲೆಸಿಯ ನಂತರ ರಜತ್ ಪಟೇದಾರ್ ತಂಡದ ನಾಯಕರಾದರು. 18 ವರ್ಷಗಳಿಂದ ಕಪ್ಗಾಗಿ ಕಾಯುತ್ತಿದ್ದ RCB ಅಭಿಮಾನಿಗಳಿಗೆ ಹೊಸ ಭರವಸೆ ನೀಡಿದ ವ್ಯಕ್ತಿ ರಜತ್ ಪಟೇದಾರ್. ಮೊನ್ನೆ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕೇವಲ 33 ಬಾಲ್ಗಳಲ್ಲಿ 93 ರನ್ ಸಿಡಿಸಿ ತಂಡವನ್ನ ಫೈನಲ್ ಗೆ ಕರೆದೊಯ್ದರು. ಒಂದು ಕಾಲದಲ್ಲಿ ತಂಡವೇ ಕರೆದೊಯ್ಸಿದ ಆಟಗಾರ ಇವತ್ತು RCB ತಂಡದ ನಾಯಕ. ಇದು ರಜತ್ ಪಟೇದಾರ್ ಅವರ ಸಣ್ಣ ಲೈಫ್ ಸ್ಟೋರಿ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನೀಡಿ. ಹಾಗೆ ದೇವದತ್ ಪಡಿಕ್ಕಲ್ ರವರ ಲೈಫ್ ಸ್ಟೋರಿ ಬಗ್ಗೆನೂ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಇಲ್ಲಿ ಕಾಣ್ತಾ ಇದೆ, ಚೆಕ್ ಮಾಡಿ.